ಅವರು ಎಲ್ಲಿಗೆ ಹೋಯ್ತಾ ಇರೋದು ಈಗ ಬಸಪ್ಪ? ಮುಡುಕ್ತಾರೆ. ಇವತ್ತು ಇದಾ ಮಾಲೆನ ಪರಸ್ಥಳ. ಹಾಂ, ಈಗ ಎಷ್ಟು ವರ್ಷದಿಂದ ನಿಂತೋಗೈತೆ? ಏನಕ್ಕೋಸ್ಕರ ನಿಂತೋಗೈತೆ? ದೇವಸ್ಥಾನ ಜೀರ್ಣೋದ್ಧಾರದಿಂದ. ಆಗುತ್ತೆ ಇನ್ನೊಂದು 2-3 ವರ್ಷದಲ್ಲಿ ಆಗುತ್ತೆ. ಬಸ್ ನೋಡ್ಕೊಂಡೋಗಿ ಪೂಜೆ ಮಾಡಿ ಸ್ವಾಮಿದೊಂದು ಅಮ್ಮನವ್ರದೊಂದು ಅಂತ ಮಾಲೆ ಹಾಕ್ಸ್ಕೊಂಡು ಬರ್ತೀವಿ. ಹಾಂ, ಎಲ್ಲ ಬಸ್ಸಿಗೂ ಹೋಗ್ತಾರೆ? ಎರಡೇ ಬಸ್. ಹಾಂ, ಮೊದಲು ಮಾಲೆ ಆಗೈತೆ ನಿಮಗೆ? ನಿಮಗೆ ಯಾವ್ಯಾವ ಊರು ಬಸ್ ಬರ್ತವೆ? ನಮಗೆ ಸುಮಾರು ಊರು ಬಸ್ಸುಗಳೆಲ್ಲ ಬರ್ತವೆ ಈಗ ಇಲ್ಲಿಗೆ. ಹಾಂ, ನೀವು ಇವಾಗ ಎಷ್ಟೊತ್ತಾಗುತ್ತೆ ಮುಡುಕ್ತೆರೆಗೆ ಹೋಗ್ಬೇಕು ಅಂದರೆ? ಬಸ್ಸಿನ ಮೇಲೆ ಹೋಗ್ತೀರಾ ಇಲ್ಲ ನಡೆಸ್ಕೊಂಡು ಹೋಗ್ತೀರಾ? ಕೂತ್ಕೊಂಡು ಹೋಗ್ತೀರಾ? ಹಾಂ, ಇದು ಎರಡರ ಮಂಗಳದಿಂದ ಬಂದಿರೋದು. ಹಾಂ, ನೀವು ಎಷ್ಟು ವರ್ಷ ಆಯಿತು ಇದು ಬಸ್ಸಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ? ನಾವು ಒಂದು 25 ವರ್ಷದಿಂದ ಬರ್ತೀವಿ. 25 ವರ್ಷ. ನಿಮ್ಮ ತಾತ ತಂದೆ ಮುತ್ತಾತ ಹುಟ್ಟಿದ ಕಾಲದಿಂದ. ಹಾಂ ಹಾಂ. ನೀವು ಮಾಲೆ ಆದಮೇಲೆ ಎಲ್ಲಿಗೆ ಹೋಗ್ತೀರಾ ಮುಂದೆ? ಮಾಲೆ ಆದಮೇಲೆ ಇನ್ನು ಶ್ರೀಶೈಲಕ್ಕೆ ಹೋಗ್ತೀವಿ. ನಮ್ಮ ಭಕ್ತಾದಿ ಮನೆಗಳೆಲ್ಲ ಪೂಜೆ ಮಾಡ್ಕೊಂಡು ಏರ್ ತುಂಬ್ಕೊಂಡು ಸ್ವಾಮಿನೂ ಅಮ್ಮನವ್ರದ್ದು ಶ್ರೀಶೈಲಕ್ಕೆ ಕರ್ಕೊಂಡು ಹೋಗುವಂಥ ಪದ್ಧತಿ. ಹಾಂ, ಅಲ್ಲಿ ಪೂಜೆ ಕರ್ನಾಟಕದವ್ರಿಗೆ ಪೂಜೆ ಕೊಡ್ತಾರೆ ಅಂತಂತ? ಕರ್ನಾಟಕ ವಿಶೇಷವಾಗಿ ಪೂಜೆ ಕೊಡ್ತಾರೆ. ಹಾಂ, ಯಾವತ್ತು ಅದು? ಯುಗಾದಿ ಹಬ್ಬದ ದಿನ. ಯುಗಾದಿ ಹಬ್ಬದ ದಿನ ಅಲ್ಲಿ ಸೀರೆ ಅಮ್ಮನವ್ರಿಗೆ ಎಲ್ಲ ತಗೊಂಡೋಗಿ ಸ್ವಾಮಿಗೆ ಅಮ್ಮನವ್ರು ಧರಿಸಿ ನಾವು ಅಲ್ಲಿಂದ ಕೊಡ್ತಕ್ಕಂಥ ಪ್ರಸಾದ ಕೊಬ್ಬರಿ ಸಕ್ಕರೆ ಅರಿಶಿನ ಕುಂಕುಮ ಅದನ್ನೆಲ್ಲ ತಗೊಂಡ್ಬಂದು ನಮ್ಮ ಭಕ್ತಾದಿ ಮನ್ಗಳಿಗೆಲ್ಲ ಅಂತ. ಹಾಂ, ನೀವೇ ಸಪ್ರೇಟಾಗಿ ಅಲ್ಲಿ ಶ್ರೀಶೈಲದಲ್ಲಿ ಒಂದಿನ ಪೂಜೆ ವಿಶೇಷವಾದ ಪೂಜೆ ಕೊಡ್ತಾರೆ. ಹಾಂ, ನಿಮಗೆ ಅಂತಾನೆ? ನಮಗೆ ಅಂತಾನೆ ಮುಡುಕ್ತಾರೆ ತವ್ರ ಮನೆ ಅಂದ್ಬಿಟ್ಟು ವಿಶೇಷವಾದ ಪೂಜೆ ಕೊಡ್ತಾರೆ. ಇವಾಗ ಯಾವತ್ತು ಇಲ್ಲಿ ಊರು ಬಿಡೋದು ನೀವು? ನಾವಿಲ್ಲಿ ಶಿವರಾತ್ರಿ ಹಬ್ಬ 8 ದಿನಕ್ಕೆ ಊರು ಬಿಡ್ತೀರಾ? ಅಲ್ಲಿ ಯುಗಾದಿಗೆ ಅಲ್ಲಿಗೆ ತಲುಪ್ತೀವಿ. ಹಾಂ, ಪುನಃ ಅದಾದೊಂದು ತಿಂಗಳಿಗೆ ಪರ್ವತ ವರ್ಷ ಅಂತ ಆಗುತ್ತೆ. ಹಾಂ, ಅಲ್ಲಿಗೆ ಲಕ್ಷಾಂತರ ಜನ ಹೆಣ್ಮಕ್ಳೆಲ್ಲ ಬಂದು ಮುತ್ತೈದವ್ರ ಪೂಜೆ ಮಾಡಿ ಆರತಿ ಮಾಡಿ ತೋಪ್ ನುಗ್ತೀವಿ. ಹಾಂ, ಅಲ್ಲಿ ತನಕ ನೀವು ಬರಲ್ಲ? ಊರು ಹಾಂ, ಊರು ಬರಲ್ಲ.
ಬಸವನ ಮಾಲೆ. ಈ ದಿನ ಬೆಳಗ್ಗೆ ಕೇತಳಿ ಗ್ರಾಮದಲ್ಲಿ ಪುಟ್ಸುಬಪ್ಪ ಅವ್ರ ಮನೇಲಿ ಮೊದಲ ಪೂಜೆ ಇರ್ತದೆ. ಈ ಪೂಜೆ ನಂತರ ಬಸಪ್ಪ ಶ್ರಮದೇವನಪುರದ ಕಡೆಯಿಂದ ತಲಕಾಡಲ್ಲಿ ಮಧ್ಯಾಹ್ನ ಈ ಬಸಪ್ಪನ ಹೊಡ್ಕೊಬಂದಿರೋರಿಗೆ ಊಟ ಆದಮೇಲೆ ಸಂಜೆ ಬಸವನ ಮಾಲೆ ಇರ್ತಿತ್ತು ಪ್ರತಿ ವರ್ಷ. ಆದರೆ ಈಗ ಪಾರ್ವತಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇರೋದ್ರಿಂದ ಇವಾಗ ಈ ಕಾರ್ಯಕ್ರಮಗಳು ತೇರು ತೆಪ್ಪ ಬಸವನ ಮಾಲೆ ಅಥವಾ ಬಸವನ ಓಟ ಅಂತ ಏನಂತೀವಿ ಇದೆಲ್ಲ ನಿಂತಿದೆ. ಆದರೂ ಈ ಪದ್ಧತಿನ ಬಿಡದೆ ದಬಂದಪ್ಪನವರು ಪ್ರತಿ ವರ್ಷ ಬಂದು ಪೂಜೆಗಳನ್ನ ಮಾಡ್ತಾರೆ. ನೋಡಿ ಅವ್ರು ಬಾರಿಸೋ ಥರ ಯಾವ ಥರ ಬಾರಿಸ್ತಾರೆ ಅಂತ. ಪೂಜೆ ಮಾಡಲಿ. ಇದು